ಇನ್ನು ಈ ಚಿನ್ನದಂಗಡಿ ದರೋಡೆ ಪ್ರಕರಣ ಒಂದು ಕಡೆ ಆದ್ರೆ ಇನ್ನು ಅಪ್ರಾಪ್ತ ವಯಸ್ಸಿನಿಂದಾನೇ ಕಳ್ತನ ಆರಂಭ ಮಾಡಿದಂಥ ಮೋಸ್ಟ್ ವಾಂಟೆಡ್ ಮನೆಗಳನ್ನ ಮಡಿವಾಳ ಠಾಣೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪೊಲೀಸರ ಜಾಲದಿಂದ ತಪ್ಪಿಸಿಕೊಂಡು ಸರ್ವ ಪ್ರಯತ್ನಗಳನ್ನ ಮಾಡಿದಂಥ ಖದೀಮ 43 ವರ್ಷದ ಪ್ರಕಾಶ್ ಅಲಿಯಾಸ್ ಬಾಲಾಜಿಯನ್ನ ಅತ್ತಿಬೆಲೆಯ ಆತನ ನಿವಾಸದಲ್ಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನಿಂದ ಬರೋಬ್ಬರಿ 779 ಗ್ರಾಂ ಚಿನ್ನಾಭರಣ, 100 ಗ್ರಾಂ ಬೆಳ್ಳಿಯ ವಸ್ತುಗಳು ಸೇರಿದಂತೆ 2 ದ್ವಿಚಕ್ರ ವಾಹನಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಕಿಲಾಡಿ ಪ್ರಕಾಶನ ಈ ಕಳ್ತನದ ಕಥೆ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ಚಿಂದಿ ಆಯುವಂತಹ ಕೆಲಸದ ಜೊತೆಗೆ ಈತ ಮನೆಗಳ್ತನವನ್ನ ಆರಂಭ ಮಾಡಿದ್ದ. ಈತನ ಟಾರ್ಗೆಟ್ ಯಾವ ಮನೆಗಳಾಗ್ತಾ ಇತ್ತು ಅಂತಂದ್ರೆ ಸಿದ್ಧವಾಗಿರುವಂತಹ ಮನೆಗಳು, ಅಂದ್ರೆ ಯಾವೆಲ್ಲ ಒಂದು ಮನೆಗಳು ಮಾರಾಟಕ್ಕೆ ಸಿದ್ಧವಾಗಿದ್ದಾವೋ, ಅಪಾರ್ಟ್ಮೆಂಟ್ಗಳು ಸಿದ್ಧವಾಗಿದ್ದಾವೋ ಅಂಥ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಅದನ್ನ ಖರೀದಿ ಮಾಡ್ತೀನಿ ಅಂತ ಹೇಳಿ ವಿಚಾರಿಸುವಂತಹ ನೆಪದಲ್ಲಿ ಮನೆಗಳಿಗೆ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಓನರ್ಗಳಿಂದ ಬೀಗದ ಕೀಗಳನ್ನ ತೆಗೆದುಕೊಂಡು ಅದರ ಮಾದರಿಗಳನ್ನ ನಕಲು ಮಾಡಿಕೊಂಡು ಅದಾದ ಮೇಲೆ ವಾಪಸ್ ಬರ್ತಾ ಇದ್ದ. ಕೀಗಳನ್ನ ತನ್ನ ಬಳಿನೇ ಇಟ್ಕೊಂಡು ಯಾವಾಗ ಆ ಮನೆಗೆ ಬೇರೆಯವರು ಬಂದು ಸೇರ್ಕೊಳ್ತಾರೋ, ಆಕ್ಯುಪೈ ಆಗುತ್ತೋ ಆ ಮನೆ, ಅದಾದ ಮೇಲೆ ಈ ನಕಲಿ ಕೀಯನ್ನ ಬಳಸಿ ಪ್ಲಾನ್ ಮಾಡಿ ಆ ಮನೆ ಡೋರನ್ನು ಓಪನ್ ಮಾಡಿ ಸಲೀಸಾಗಿ ಈತ ಕಳ್ತನವನ್ನ ಮಾಡ್ತಾ ಇದ್ದ. ಸೊ ಇದೇ ಥರ ಅದರ ಜೊತೆಗೆ ಮಹಿಳೆಯರಿರುವಂಥ ಕಡೆ ಚಿನ್ನಾಭರಣ ಇರುತ್ತೆ ಅಂತ ಈತನ ನಂಬಿಕೆ. ಹೀಗಾಗಿ ಹೆಚ್ಚಾಗಿ ಲೇಡೀಸೇ ಇರುವಂಥ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಳ್ತನ ಮಾಡ್ತಿದ್ದ. ಹಾಗೂ ಈ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.